ಆಗೈತಿ. ಕುಸ್ತಿಗೆ ಎಲ್ಲ ಪಡಿಗೆ ಜನರು ಎದ್ದು ಹೋಗ್ಯಾರ. ಅದಕ್ಕೆ ನಮ್ಮ ರೇವಣ್ಣ ಅಚ್ಚವರ ಕಮಿಟಿ ಏನ್ ಹೇಳ್ತಾರಪ್ಪ ಅಂದ್ರೆ ನೋಡುವ ನಿನ್ನ ತಾಯಿದ್ದಾರೆ ಎಲ್ಲ ಕೂತಾರು. ಅದಕ್ಕೆ ಸಿದ್ದರಾಮೇಶ್ವರ ಪ್ರಧಾನಿ ಹಾಡಬೇಕು ಅಂತ ಕೇಳತ್ತಾರಪ್ಪ. ಕಮಿಟಿ ಅವ್ರು ಹೇಳ್ಯಾರ ಅಂದ್ರೆ ನೀರ್ ತಕೊಂಡು ಅದಕ್ಕೆ ಅವನು ಹೇಳಿದ್ದು ವಿಷಯ ಎಲ್ಲ ಆ ಕಡೆ ಇರ್ಲಿ ದಂಡಿಗೆ. ಏನೋ ವರ್ಷಕ್ಕೊಮ್ಮೆ ರೇವಣ್ಣ ಜಾತ್ರೆ ನಡೆದ್ರೆ ಎಲ್ಲರಿಗೂ ಸ್ವಲ್ಪ ಧ್ಯಾನ ರೀತಿ ರಿವಾಜ ಕಿವಿಯೊಳಗೆ ಬೀಳ್ಬೇಕ. ಹೌದಲ್ಲ? ಮನೆಯಾಗ ದಂಡ ಬಿಟ್ಟು ಬಗಸಿ ಬಿಟ್ಟು ಪ್ರಪಂಚಿ ಬಿಟ್ಟು ಎಲ್ಲ ತ್ಯಾಗ ಮಾಡಿ ನನ್ನ ತಾಯಿ ಜಾರಿ ಹೆಂಗ ಕೊಡ್ತಾರ. ಹೌದಲ್ಲ? ಮಾಡ್ಲಾಕೈತಾರಂದ್ರ ಒಂದ್ ಸ್ವಲ್ಪ ಧ್ಯಾನದ ವಿದ್ಯೆ ಅವ್ರ ಕೊಡ್ಬೇಕಾಗೈತಿ. ಏನು ಬುದ್ಧಿ ಕೊಟ್ಟಾನು? ಅದಕ್ಕೆ ಹೆಚ್ಚು ಮಾತಾಡೋದೇನಿಲ್ಲ ತಮ್ಮ. 6 ಶಿವಕ ಪದ ಐತಿ. ಹೌದಲ್ಲ? ಮಾತಾಡ್ಲಾರ್ದ ಹೋದ್ರೆ 5:30 5:30 ಮುಗಿತಾ ಇದೆ. ಒಂದ್ ಹಿಡಿದ್ರೆ ಬಿಡಾಕ ಬರಂಗಿಲ್ಲ. ನಡಿ ನೋಡೋಣ ಎಂತಕ್ಕೆ ಹೋಗ್ತೈತಿ. ಭಕ್ತಿ ತನ್ನಲ್ಲಿ ಪೂರ್ಣ ಇದ್ರೆ ಮುಕ್ತಿ ತಾನ ದೂರ ಇಲ್ಲ. ಏನ್ ಹೇಳ್ತಾರ ನೋಡಪ್ಪ. ನನ್ನ ಪೂರ್ಣಲ್ಲಿದ್ರೆ ಮುಕ್ತಿ ತಾನ ದೂರ ಇಲ್ಲ. ಜಗತ್ತು ಎಲ್ಲ ಹೆಂಗೈತ್ರಿ? ಹಿಂದಿನ ದಿನಮಾನದೊಳಗೆ ಬರೇ ಪ್ರಪಂಚ ನನ್ನ ಮನಿ ನನ್ನ ಮಕ್ಕಳು ನನ್ನ ಹೊಲ ಅನ್ನೋ ಅಂತ ಸಂದರ್ಭದೊಳಗೆ ಇವತ್ತಿನ ದಿನ ಈ ಚೌರು ಗ್ರಾಮದ ಹಿರಿಯರಲ್ಲ ಅಜ್ಜನ ಭಕ್ತಿ ಹ್ಯಾಂಗ ಮಾಡ್ಯಾರ ಅನ್ನೋದಕ್ಕನ ಇವತ್ತ ಭಕ್ತಿ ಯಾರಲ್ಲಿ ಹ್ಯಾಂಗ ಇರ್ತೈತೆ. ಯಾಕಂದ್ರೆ ಹಾಗ ಪರಮಾತ್ಮ ಅವ್ರಿಗೆ ಏನೇನು ಕೊಡ್ತಾರ. ಭಕ್ತಿಯಲ್ಲಿ ಅವರು ದೇವರ ಸೇವಾ ಮಾಡುವುದು ಕಾಂಡು
ನಾನು ಶ್ರೀಮಂತನ ಬಂದಿದ್ರು ಅವರ ಹೊಟ್ಟಿ ಇಲ್ಲಿ ಸಂತಾನ ನೋಡಿ ಅಂತ ಕರ್ಣ ಹುಟ್ಟಿದ್ದಾರೆ ಭಗವಂತನ ಎಪ್ಪತ್ತು ವರ್ಷದ ಒಪ್ಪಿನವರಿಗೆ ಮಕ್ಕಳ ಕೊಡೋಗೋಸ್ಕರ ಕಪ್ಪುಗಳ ಒಪ್ಪಿಕೊಂಡು ಬಂದ ಅವರ ಭಾಗ ಬಂದು ಭಿಕ್ಷೆ ನೀಡಿ ಅವರ ಭಾಗ ಬಂದು ಭಿಕ್ಷೆ ನೀಡಿ ಇಷ್ಟ ಕೇಳಿ ಸುಗುಲಾದೇವಿ ದಿಕ್ಕನೆಂದು ಭಿಕ್ಷೆ ನೀಡಿ ಏ ಸಸ್ತ ನಮಸ್ಕಾರ ಮಾಡಿದ ಒಂದ ಸಿಪ್ಪು ಮಗ ಹಡಿ ಎಂದು ಹೇಳಿ ಮುದ್ದಗೌಡ ಅಂತ ನಿಮ್ಮದು ಇದೇ ಮುಪ್ಪನ ಮುದುಕರ ನಾವು ಮಕ್ಕಳಾಗುದ ಏ ಮೈ ಒಳಗ ಏನೋ ಎಲ್ಲೋ ನಾವು ದೊಡ್ಡ ಚಂದ್ರಕಾಂತ ಸುಳ್ಳ ಹೇಳೋದು ಚಂದ್ರಕಾಂತ ಸುಳ್ಳ ಹೇಳೋದು ನಿನ್ನ ಕೇಳಿ ಅಂದ ಶಂಕರ ಕೇಳು ಸೌಕಾರ ದಂಪತಿ ಬರ ಆಮೇಲೆ ತಿಳಿತು ಆಮೇಲೆ ತಿಳಿತು ನನ್ನ ತೀರ್ಥಗೊಂಡ ತಯ್ಯಾರ ಮೈದ ಈಶ್ವರ ಹೋಗಿ ಬರು ಬದಲಾದೀತು ಮಾರಿಯ ಬದಲಾದೀತು ಮಾರಿಯ ನಾಲ್ವತ್ತ ವಯಸ್ಸದವರ ಆಗಿ ನಿಂತಾರ ಶಿವನ ತಂತಾರ ಆವಾದೀತು ಊರಿಗಿನ ಆವಾದೀತು ಊರಿಗಿನ ಸತಿಪತಿ ಬರ್ಬೋಡಿ ಸೋಮಾರ ಸಂಧಿ ಮಾಡಿ ಏ ಕಂಡವಂತ ಮಣಗಿದಾರೋ ಶಿವನ ಶೋಭಾ ಮುಹೂರ್ತದಲ್ಲಿ ಗರ್ಭದೋಳು ಮೂಡಿದ ಶಾರಣ ಪಿಂಡ ಮೂಡಿದ ಕೂಡಲೇ ತಾಯಿ ಮುಖ ಏ ಪ್ರಾಣದಾಸೆ ಬೆಟ್ಟದಲ್ಲಿ ಪರಮೇಶ್ವರ ಸಿದ್ಧನಾಗ ಆಶನಿಗೆ ಎಣಿಸಿಕೊಂಡ ಭಕ್ತ ಶರಣ ಶುದ್ಧ ಭಾವದಿಂದ ಎರಡನೇ ಭಾಗದಾಗ ಹೆಂಗ್ಯಾಂಗ ಪಿಂಡ ಮೂಡಿ ಸಿದ್ದರಾಮ ಹೆಂಗ ಮೂಡಿ ಬರ್ತಾನ ಹೌದಲ್ಲ ಅದಕ್ಕೆ ಮುಂದಿನ ಶೆಟ್ನ್ಯಾಗ ಚಂದಂಗಿ ಎಲ್ಲಾರ್ಗಿ ಎಷ್ಟು ರೊಕ್ಕ ಕೊಟ್ರು ಬರುದಿಲ್ಲ ತಮ್ಮ ಹೌದಲ್ಲ ಏನೋ ಒಂದು ನಮ್ದು ಇದ್ದೇ ಕೇಳಕ್ ಕೂತಾರಂದ್ರ ಏನೇನು ಸಿದ್ದರಾಮ ಮೈಸೂರು ಫಾಡೋ ಆಗೈತಿ ಇಲ್ಲಿ ಹೌದಲ್ಲ ಅದನ್ನೆಲ್ಲ ತಿಳಿಸಿ ಹೇಳ್ಬೇಕಾಗೈತಿ ನೋಡ್ರಿ ಮುಂದಿನ ಭಾಗನ್ಯಾಗ ಮುಂದೆ ಕೇಳಿ ಒಂದ ದಿನ
ತಾಯಿಯಾದ ಸುಗ್ಲದೇವಿ ಏನ್ ಮಾಡ್ಯಾರ ಏ ನಿದ್ರೆಗೆತ್ತಿ ಮಲಗಿದಾಳು ಮಂಚದ ಮ್ಯಾಲ ಶರಣ ಪುಟ್ಟು ಅದು ಸುದ್ದಿ ಹೋದ ಸೊರಗದ ಪೂರ್ಣ ನವಮಾಸ ತುಂಬಿದ್ರೆ ಅಷ್ಟ ಏ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮವರ ಮ್ಯಾಗಿಂದ ಬಂದಾರಣ್ಣ ಅವರ ಮನೆಯೊಳಗ ಸಿದ್ದರಾಮನೆಂದು ನಿಂತ ಪೂಜರ ಅವರ ಮನೆ ಒಳಗ ಸಿದ್ದರಾಮನೆಂದು ನಿಂತ ಪೂಜರ ಅವರ ಮನೆ ಒಳಗ ಮಧ್ಯರಾತ್ರಿಯಲ್ಲಿ ತಾಯಿಗೆ ನಿದ್ರೆ ಹತ್ತಿದ ಸಮಯದಲ್ಲಿ ಏ ಸಿದ್ದರಾಮ ಗರ್ಭದಂದು ಬಂದರು ಹೊರಗ ಪುರುಷನ ಮುಖ ನೋಡಿ ಪಾರ್ವತಿ ದೇವಿ ತೋಳ ಹುಡಿಯಾಗ ಏ ರೂಪ ಲವಣ ಪರಿಪಾನ ಲಕ್ಷಣ ನೋಡಿ ಏ ಬಾಳ ಆನಂದ ಆಗಿದ್ರಣ್ಣ ಅವರ ಮನೆದಾಗ ಮ್ಯಾಗಿನ ಹೂವಿನ ಮಾಡಿ ಸುರಿದ್ರಣ್ಣ ಅದೇ ಧನದಾಗ ಮ್ಯಾಗಿನ ಹೂವಿನ ಮಾಡಿ ಸುರಿದ್ರಣ್ಣ ಅದೇ ಧನದಾಗ ಸಿಂಗರ್ ಮಾಡಿದ ಬಂಗಾರ ತೊಟ್ಲ ಗಂಗಾಧರನ ಕಳಿಸಿ ಕೊಟ್ಟ ಹೌದಲ್ಲ? ಯಾಕಂದ್ರೆ ಶೃಂಗಾರ ಮಾಡಿದ ಬಂಗಾರ ಕೊಟ್ಲೆ ಆಹಾ, ಯಾಕಂದ್ರೆ ಒಬ್ಬ ಶರಣ ಒಬ್ಬ ಸಂತ ಒಬ್ಬ ಮಹಾತ್ಮ ಹೌದಪ್ಪ. ಒಬ್ಬ ಯೋಗಿ ಜೋಗಿ ಜಂಗಮರ ಈ ಪ್ರಕ್ರಿಯೆ ಮಾಡ್ತಾರಂದ್ರೆ ಮಾಡ್ತಾರಂದ್ರೆ ಹ್ಯಾಂಗ ಬರ್ತಕ್ಕಂದ್ರೆ ಹೌದಲ್ಲ? ಕೈಲಾಸದಿಂದನ ಬರ್ತಕ್ಕಂಥ ಏನು ಬಂದೈತಮ್ಮ ಕೈಲಾಸದಿಂದ ಸಿಂಗಾರ ಮಾಡಿದ ಬಂಗಾರ ಕೊಟ್ಲ ಹೌದ್ರಿ ಅಂಗಿ ಟೋಪಿಗೆ ಬಂಗಾರ ಉಂಗ್ರ ಹಾ ಎಲ್ಲ ಗಂಗಾಧಾರ ಇಟ್ಟು ಕೆಸದ ಕೆಳಗ ಕಳಿಸ್ಯಾನ ಕಳ್ಸ್ಯಾರಲ್ಲ ಹೌದಲ್ಲ? ಹೌದ್ ಅಲ್ಲಿ ನಾಮಕರಣ ಮಾಡ್ಲಕ್ಕೆ ಯಾರ್ಯಾರು ಬಂದಾರಪ್ಪ ಯಾರ್ಯಾರು ಬಂದಾರಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕೈಲಾಸದಿಂದ ಬಂದಾರಪ್ಪ ಹಾ ಇವ್ರು ಮೂವರಾದ್ರು ಬಂದಾರೆ ಬಂದಾರಿಲ್ಲ ಹೌದ್ ಅವಾಗ ಹೆಂಗ್ಯಾಂಗ ನಾಮಕರಣ ಹೇಳ್ತಾರೋ ಹಾ ಏನೋ ಇಲ್ಲಿ ರೇವಣ್ಣ ಅಜ್ಜನ ಜಾತ್ರೆ ನಡೆದೈತಂದ್ರೆ ಹೌದ್ರಿ ಹೌದಲ್ಲ? ಹಾ, ಹಾ. ರೇವಣ ಸಿದ್ಧಾಂತ ಅಜ್ಜನ ಜಾತ್ರೆ ನಡೆದೈತಂದ್ರೆ ಹೌದ್ರಿ ಇಲ್ಲಿ ಸಿದ್ದರಾಮೇಶ್ವರ ನಾಮಕರಣ ಇಡಬೇಕಾಗಿದೆ ನೀವು ಗಮನಿಸ್ಬೇಡಿ ಆಹಾ ಅವಾಗ ಕೈಲಾಸದಿಂದ ಪರಮಾತ್ಮ ಬಂದ ಆಹಾ ಬಂಗಾರ ಕೊಟ್ಲ ಬೆಳಿ ಹಾಕ ಮ್ಯಾಗ ದುಡ್ಡಿ ಮಂತ ಎಲ್ಲ ಸಾಹಿತ್ಯಗಳನ್ನ ಹೆಂಗ ತಾಂದು ಪಾರ್ವತಿ ಲಕ್ಷ್ಮಿ ಕೈಯಾಗ ಕೊಟ್ಟಿದ್ರು ಪಟ್ಟಿದ್ದ. ಅದ್ರಾಗ ಬಂಗಾರ ಉಂಗುರ ಇಟ್ಟು ಆಹಾ. ಅದಕ್ಕೆ ಪಂಚಮಿ ಇಟ್ಟು ಹೌದು. ಹೆಂಗ ತಾಟ ತುಂಬಿ ಅಕ್ಕಿ ಹಾಕಿ ಕೊಟ್ಟಿದ್ರಲ್ಲ ಹೌದ್ರಿ. ಹಂಗ ಇವು ನಿಮ್ಗೆ ಹೆಣ್ಮಕ್ಳೆಲ್ಲ ಅದಾರಿಲ್ಲಿ ಆಹಾ. ಅವರು ಹಾಗಾದ್ರೆ ನನ್ನ ತಾಯಿಂದರ ಭಾಗ ಕೂತಂದ್ರ ಈ ಪದ್ಯ ಹಾಡ್ಬೇಕಾಗೈತಮ್ಮ ನೋಡೋಣ ಹೆಂಗ್ಯಾಗ ನಾಮಕರಣ ಮಾಡ್ತಾರೋ ಹೆಂಗ್ಯಾಕಿಲ್ಲ ಹಾ. ಅವರು ಸಣ್ಣಗೆ ಅವರು ತರ್ತಾರೆ ಆಹಾ ನಡಿ.